ನೆರಳಿಗೆ ಬನ್ನಿ, ಅದ್ಯಾಕೆ ಬಿಸಿಲು ನಿಂತಿದ್ದೀರಪ್ಪ? ಬಂದೇ ಬಿಡ್ತಿದ್ದು. ಮುದ್ದದು ಮಾಸ ಕಿತ್ಕೊಂಡು ಓಡ್ತು. ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ಲ. ನೋಡಿದ ತಕ್ಷಣ ನಂಗೊಂಥರ ಶಾಕ್ ಆಗ್ಬಿಡ್ತು. ಬ್ರಹ್ಮಂಗೆಲ್ಲೂ ಪೂಜೆ ಇಲ್ಲ ಅಲ್ವಾ? ನೋಡಿ, ಇದೆ ಬ್ರಹ್ಮ ದೇವ್ರದ್ದು ವಿಗ್ರಹ ಇದೆ. ತುಂಬ ಕಮ್ಮಿ ಇದನ್ನು ನೋಡೋಕ್ಕೆ ಸಿಗೋದಲ್ವಾ ಬ್ರಹ್ಮಂದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಅನ್ಬಾಕ್ಸಿಂಗಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಆ ವ್ಯೂನ ಬಿಟ್ಟು ನಿಮಗೆ ಬೇರೆ ವ್ಯೂನ ತೋರಿಸ್ತೀನಿ. ಅದೇ ಬೆಟ್ಟದಲ್ಲಿ ನೋಡೋ ಅಂಥ ಪ್ಲೇಸ್ಗಳು ಸುಮಾರಿದೆ. ಹಾಗಾಗಿ ಈ ವ್ಲಾಗ್ ಮತ್ತು ನೆಕ್ಸ್ಟ್ ವ್ಲಾಗ್ ಎರಡೂ ಚಿಕ್ಕಮಂಗ್ಳೂರು ವ್ಲಾಗೇ ಆಗಿರುತ್ತೆ. ಲಾಸ್ಟ್ ಟೈಮ್ ಪ್ರೆಸ್ಟೀಜ್ ಇತ್ತು ನನ್ನ ಹತ್ರ, ಅದು ಶಾಪಲ್ಲಿ ತರಿಸಿದ್ದು. ಇದು ಆನ್ಲೈನಲ್ಲಿ ತರಿಸ್ಕೊಡ್ತೀನಿ. ಎರಡು ಆಲ್ಮೋಸ್ಟ್ ಇನ್ನೇನು ಸೇಮ್ ಪ್ರೈಸೇ. 1 year ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ಅದಕ್ಕೆ ಅಡಾಪ್ಟರ್ ಜೋಡಿಸ್ ನೋಡಿ, ಜೋಡಿಸ್ ನೋಡಿ ಫಸ್ಟು. ಇದು ಅದೇ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಟೈಪ್ಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬೀಟರ್ ಅಂತಾರೆ. ಅಯ್ಯೋ, ಇಲ್ಲೇನೋ ಆಗೋಗಿದೆ. ಇಲ್ಲೊಂದು ಎಲೆಕ್ಟ್ರಿಕ್ ಬಟನ್ ಇದೆ, ಇಲ್ಲಿ ಟರ್ಬೋ ಇದೆ, ಇಲ್ಲಿ ಸ್ಪೀಡ್ಸ್ ಇದ್ದಾವೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಮತ್ತು ಇದು ಅಟ್ಯಾಚ್ ಮಾಡ್ಕೊಳ್ಳೋ ನೋಟ್ಸ್ ಇದೆರಡು. ಏನು ಚೆನ್ನಾಗಿ ಮಲಗಿದೆಯಾ ಮೇಲೆ. ನನ್ನ ಫೇವ್ರೆಟ್ ಹೂವು ಹರಳಿದೆ. ಇದು ನೋಡಿದ ತಕ್ಷಣ, ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಯಾಗೋಗ್ಬಿಟ್ಟು. ಆರೆಂಜ್ ಒಂಥರ ಡಿಫ್ರೆಂಟ್ ಕಲರ್, ಮಧ್ಯದಲ್ಲಿ ವೈಟ್ ಇದೆ. ಈ ವರ್ಷದ ಮೊದಲನೇ ಹೂವಿದು. ಇದೊಂದು ಆರೆಂಜ್ ಬಿಟ್ಟಿದೆ. ಇದಿಷ್ಟು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಒಂಥರ ಖುಷಿಯಾಗೋಯ್ತು. ಅಂದರೆ ಇವೆಲ್ಲ ಒಂಥರ ಮಾಲ್ ನ್ಯೂಟ್ರಿಷನ್ ಥರ ಆಗೋಗ್ಬಿಟ್ಟಿದ್ವು. ಇವಾಗ ಸಗಣಿ, ಆಮೇಲೆ ಅಲ್ಲೇ ಗೊಬ್ಬರ, ಕಂಪೋಸ್ಟು ಎಲ್ಲ ಹಾಕಿ ಗೊಬ್ಬರ ಗೊಬ್ಬರ ಹೊಡಿದ್ದೀನಿ. ಈ ಗೊಬ್ಬರ ಎಲ್ಲ ಹಾಕಿ ಇವಾಗ ಹೆಲ್ದಿ ಆಗಿದೆ ಎಲ್ಲ ಪ್ಲ್ಯಾಂಟ್ಸು. ಬರೀ ಎಲೆ ಒಣಗೋಗಿದ್ದೆಲ್ಲ ಫುಲ್ಲು ಬಿಟ್ಬಿಟ್ಟಿದೆ. ಇದಂತೂ ಟೊಮೊಟೊ ಗಿಡ ಈಗ ಹಿಂಗೆ ಆಗಿದೆ. ಇದರಲ್ಲಿ ಒಂದು 2 kg ಕಾಯಿ ಬಿಟ್ಟಿದೆ. ಇದು ಇವತ್ತು ಚಿಕ್ಕಮಂಗ್ಳೂರ್ಗೆ ಹೊರಟಿದ್ದೀವಿ, ಮತ್ತೆ ಮಾಣಿಕ್ಯ ದಾರ ನೋಡ್ಕೊಬರೋಣ ಅಂತ. ಅದು ಔಟ್ಫಿಟ್, ಇದು ನನ್ನ ಔಟ್ಫಿಟ್. ಇದೊಂದು ಸಿಂಪಲ್ ಚೈನ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ಸ್ ನಾರ್ಮಲ್ ಡೈಲಿ ವೇರ್ ಯೂಸ್ ಮಾಡ್ತೀನಲ್ಲ ಅದೇ. ಆಮೇಲೆ ಇದು ಅಮ್ಮ ಹಾಕಿದ್ಲು, ಕಿತ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಎಲ್ಲಿ ತರಿಸಿದೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ವಾಚರ್ದು ವಾಚು ಮಾಮೂಲು ಸಾಕಿನ ವಾಚು. ಸಾಕು, ನಂದಿದು ವಾಚು. ಶೂ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲೆಲ್ಲ ಹಿಂಸೆ ಕೊಡ್ತಾರೆ. ಅದಕ್ಕೆ ಸಿಂಪಲ್ ಪ್ಯಾಂಟ್ ಆ್ಯಂಡ್ ಶರ್ಟ್. ಯಾಕೆ ಮೊದಲ ಹೊಳ್ತಿದ್ಯಾ? ಪಪ್ಪ ಬೈದ್ರಾ? ಸಾರಿ ಕೇಳಿ, ಬಿಡು ಹೋಗಿ. ನಮ್ಮ ಮುದ್ದು ಪಾಪ ಯಾವಾಗಲೂ ಹಿಂಗಳಲ್ಲ, ಯಾವಾಗಲೂ ಜಾವಿಯಲ್ಲಾಗೆ ಇರ್ತಾನೆ ಅವನು. ಇಲ್ಲಿ ಸಂತೋಷ್ ಅವನಿಗೆ ತುಂಬ ಬೈದ್ಬಿಟ್ರು, ಅದಕ್ಕೆ ಹೇಳ್ತಾ ಇದ್ದಾನೆ. ಹ್ಯಾಂಡ್ಸ್ನ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಅವನಿಗೆ. ಕಣ್ಣು ಇನ್ಫೆಕ್ಷನ್ ಆಗಿದೆ ಸ್ವಲ್ಪ, ಎಕ್ಸಸೈಸ್ ಮಾಡಿಸ್ತಾ ಇರೋದ್ರಿಂದ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಹೇಳ್ತೀನಿ. ಅವನಿಗೆ ಕಂಟಿನ್ಯೂಸ್ ಆಗಿ 1 month ಎಕ್ಸಸೈಸ್ ಇದೆ ಕಣ್ಣಿಂದು. ನಾನ್ ವೆಜ್ಜಿಗೆ ವೆಜ್ ಬೇಡಪ್ಪ, ನಾವು ಸಸ್ಯಾಹಾರಿಗಳಲ್ಲ. ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಕ್ಕೆ ಒಳ್ಳೆ ನಾನ್ ವೆಜ್ ಹೋಟೆಲ್ ಯಾವುದಿದೆ ಚಿಕ್ಕಮಂಗ್ಳೂರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಝೆಡ್ ಪಾಯಿಂಟ್ ಮತ್ತು ಮಾಣಿಕ್ಯ ದಾರ, ಆಮೇಲೆ ಜರಿ ಫಾಲ್ಸಲ್ಲಿ ಆಟಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಟ್ಟೆ ಎಲ್ಲ ತೊಗೊಂಬಂದಿದ್ದೀವಿ ಎಲ್ಲರೂ. ಅಮ್ಮು ಮಾತ್ರ ಆಟಾಡಲ್ಲ ಅಂತ ಬಂದಿದ್ದಾಳೆ. ನೋಡೋಣ ಹೆಂಗಾಗುತ್ತೆ ಅಂತ. ಈ ವ್ಯೂಸ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಸ್ವಲ್ಪ ತೋರಿಸಿದ್ದೀನಿ. ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಇರೋದ್ರಿಂದ ಅವಾಗವಾಗ ಹೋಗ್ತಾನೆ ಇರ್ತೀವಿ. ಒಂಥರ ಬೇಜಾರಾಗೋಗಿದೆ ನೋಡಿ, ಒಂಥರ ಬೇಜಾರೇ ಆಗಲ್ಲ ಎಷ್ಟು ಸಲ ಹೋದ್ರೂ. ಆಫ್ ರೋಡು
मजा आएगा आज तो ದೇವದ ಮನೆ ಇದ್ದಂತೆ करेक्ट देवद ಇಲ್ಲೆಲ್ಲ ವಾಸ ಇದಾರೆ, ವಾಸ ಇದ್ದಾರೆ. ಈ ಮನೇಲಿ ಅಂತ ವಾಸ ಇರ್ತಾರೆ. ಈ ಹಿಂದೆ ಈಗಲ್ಲ. ಹಿಂದೆ ಮನೇನ ಏನಿದು ಹೋಟೆಲ್ ಮನೇನ ಎಂತದವ ಇದೆ ಚೆನ್ನಾಗಿದೆ. टेंपल ಮನೆ ಇನ್ನೊಂದು ಹಾಳು ಬಿದ್ದಿರೋದು. ಅಲ್ಲಿ ಮಾಣಿಕ್ಯದರ ಬೋರ್ಡ್ ನೋಡಿದ ತಕ್ಷಣ ನಂಗೊಂದು ವಿಷಯ ನೆನಪಾಯ್ತು ಗೈಸ್. ಏನಂತ ಅಂದರೆ ಇಲ್ಲಿ ಜೀಪ್ ದಂಧೆ ಅಂತಲೇ ಹೇಳ್ಬೋದು. 4 ಪ್ಲೇಸ್ ತೋರಿಸ್ತೀವಿ ಅಂತ 2500 ರುಪೀಸ್ ಏನೋ ಕೇಳ್ತಾರೆ. ಆದರೆ ಜರಿ ಫಾಲ್ಸಿಗೆ ಮಾತ್ರ ಜೀಪ್ ಅವಶ್ಯಕತೆ ಇದೆ. ಫುಲ್ ಆಫ್ ರೋಡ್ ಇದೆ, ಅಲ್ಲಿ ರೋಡ್ ಇಲ್ಲ, ತುಂಬ ನಾವಂತೂ ಓಡ್ಸೋಕ್ಕೆ ಆಗಲ್ಲ, ಆ ಥರ ಇದೆ. ಹಾಗಾಗಿ ಇನ್ನು ಈ ಝೆಡ್ ಪಾಯಿಂಟ್ಗೆ ಹೋಗೋದು, ಆಮೇಲೆ ಮಾಣಿಕ್ಯದರ ಅಲ್ಲಿಗೆಲ್ಲ ಜೀಪ್ ಅವಶ್ಯಕತೆನೇ ಇಲ್ಲ. ಅದು ಯಾಕೆ ಅಲ್ಲಿ ಅಡ್ಡ ಹಾಕೊಂಡು ಅಲ್ಲೇ ಹೊಸಬ್ರು ಬಂದವರಿಗೆ ಗ್ಯಾರಂಟಿ ಬಕ್ರ ಮಾಡ್ತಾಯಿದ್ದಾರೆ ಅಲ್ಲಿ, ಅದಕ್ಕೆ ಹೋಗೋಕ್ಕೆ ಹೋಗ್ಬೇಡಿ. ಮತ್ತು ಜರಿ ಫಾಲ್ಸಿಗೆ ಹೋಗೋದಾದರೆ ಮಾತ್ರ ಜೀಪ್ ಅವಶ್ಯಕತೆ ಇದೆ. ಇನ್ನೊಂದು ಕಡೆಗೆ ಅವಾಗೆಲ್ಲ ವೆಹಿಕಲ್ ಬಿಡೋರಪ್ಪ, ಅದು ಮುಳ್ಳಯ್ಯನಗಿರಿಗೆ. ಈಗ ಅಲ್ಲೂ ವೆಹಿಕಲ್ ಬಿಡ್ತಲ್ಲ, ಅಲ್ಲೂ ಜೀಪಲ್ಲೇ ಹೋಗಬೇಕು. ಅದನ್ನು ಹೊಟ್ಟೆಪಾಡು ಅಂತ ಹೇಳ್ಬೋದು. ಬಟ್ ಇದಂತೂ 2500 ತೊಗೊಂಡು 4 ಪ್ಲೇಸು ದಂಡ. ಯಾಕೋ ಡ್ರೆಸ್ ಚೇಂಜ್ ಮಾಡ್ಕೊ ಬಂದಿದ್ಯಾ? ಹಾಂ, ವಾಚು ಕನ್ನಡಕ ಎಲ್ಲ ಬಿಚ್ಚಿ ಫುಲ್ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟಿದ್ಯಾ? ಅಬ್ಬಾ ಹೆಂಗಿದೆ ನೋಡಿ ಇಲ್ಲಿ, ಬ್ಯೂಟಿಫುಲ್. ಚೆನ್ನಾಗಿದೆ ಪ್ಲೇಸ್, ಬ್ಯೂಟಿಫುಲ್ ಆಗಿದೆ. ಮಾಣಿಕ್ಯದಾರ ಹತ್ರ ಮನೇಲಿ ಬಂದರೆ ಮಾತ್ರ ತುಂಬ ಜೋಪಾನವಾಗಿರಬೇಕು. ಇತ್ತೀಚೆಗೆ ಒಂದು ಹುಡುಗಿ ಇಲ್ಲಿ ಡೆತ್ ಆಗಿತ್ತಲ್ಲ, ಅದು ಎಲ್ಲಿ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಮಾಣಿಕ್ಯದಾರ ಹತ್ರ ಅಂತಲೇ ಹೇಳ್ತಾಯಿದ್ರು. ಒಬ್ಬ ಮುಂದೆ ಮುಂದೆ ಹೋಗ್ತಿದ್ದಂಗೆ ಹೆಂಗಿದೆ ನೋಡಿ. ಕ್ಯಾಮ್ರಾದಲ್ಲಿ ದೂರ ಕಾಣಿಸ್ತಾ ಇದೆಯಾ ನಾವು? ಬಂಡೆ ಹತ್ತತ್ರ ಬಂದಂಗೆ ಅನ್ನಿಸ್ತಾ ಇದೆ. ಎಲ್ಲಿದ್ದಾವೆ? ಅದರೊಳಗಿದ್ದಾವೆ ನೋಡು, ನನಗೆ ಸಿಗಕ್ಕಂಥದ್ದು. ಅಲ್ಲಿ ಮಧ್ಯದಲ್ಲಿ ಕೋತಿಗಳಿದ್ವು ಗೈಸ್. ಇಡೀ ಮರನೇ ಅಲ್ಲಾಡ್ತಾ ಇದೆ, ಅಷ್ಟು ಬಂಡೆ ಒಳಗೆ ಅಷ್ಟು ಆಟಾಡ್ತಾ ಇದ್ವು, ಅವು ಕಿರುಚ್ತಾ ಇದ್ವು. ಅದನ್ನೇ ನೋಡ್ತಾ ನಿಂತಿದ್ವಿ. ಈ ವ್ಯೂ ಪಾಯಿಂಟ್ ಅಂತೂ ತುಂಬ ರಿಲ್ಯಾಕ್ಸಿಂಗ್ ಆಗಿದೆ. ನಾವು ತುಂಬ ಹೊತ್ತು ಇಲ್ಲಿ ಕೂತಿದ್ವಿ. ಅದು ತಿನ್ನೋಕ್ಕೇನೋ ಸಿಗುತ್ತಲ್ಲ, ಅಲ್ಲೆಲ್ಲ ತಗೊಂಡು ತಿನ್ಕೊಂಡು ನೋಡ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿದೆ. ಇಲ್ಲೊಂದು 2-3 ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಬಟ್ ಇಲ್ಲಿ ತುಂಬ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ನೋಡಿ. ಪೇಪರ್ಸು, ತಿಂದಿರೋ ಪ್ಲಾಸ್ಟಿಕ್ ಪೇಪರ್ಸು, ಪ್ಲೇಟ್ಗಳು ಎಲ್ಲ ಬಿದ್ದಿದೆ. ಪ್ಲೇಸ್ ಎಷ್ಟು ಚೆನ್ನಾಗಿದೆ, ಅದು ತುಂಬ ಗಲೀಜಾಗಿದೆ. ಮತ್ತು ಇಲ್ಲಿಂದ ಫುಲ್ ಸಿಟಿ ವ್ಯೂ ಕಾಣಿಸ್ತಾ ಇದೆ. ತೋರಿಸ್ತೀನಿ ರೀ. ಎಂಟ್ರೆನ್ಸಲ್ಲೇ 100 ರುಪೀಸ್ ಇಸ್ಕೋತಾರೆ. ಅದು ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ವಾಟರ್ ಬಾಟಲ್ ಒಂದನ್ನು ಆಯ್ದುಬಿಟ್ರೆ ಸಾಕ, ಇಲ್ಲಿ ಪೇಪರ್ಸು, ಡೈಪರ್ಸು, ಬಟ್ಟೆಗಳು ಏನಂದ್ರೆ ಅದೇ ಬಿಸಾಕಿರ್ತಾರೆ. ಅಟ್ಲೀಸ್ಟ್ ಅದಕ್ಕೊಂದು ಡಸ್ಟ್ಬಿನ್ ಸಮೇತ ಇಲ್ಲಿ ಇಟ್ಟಿಲ್ಲ. ಡಸ್ಟ್ಬಿನ್ ಇಟ್ಟು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಬರೋರು ಏನು ಮಾಡ್ತಾರೆ, ಆ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಡ್ತಾರೆ ಏನೇ ವೇಸ್ಟ್ ಇದ್ರೂ. ಇಲ್ಲಿ ಲೋ ಮೇಂಟೆನೆನ್ಸ್ ಇರೋದ್ರಿಂದನೇ ಇಷ್ಟು ಗಲೀಜಾಗಿ ಹೋಗಿದೆ. ಎಷ್ಟು ಗಬ್ಬು ಸ್ಮೆಲ್ ಅಂತ ಅಂದರೆ, ಅಲ್ಲೆರಡು ಬಿಲ್ಡಿಂಗ್ ಥರ ಕಟ್ಟಿದ್ದಾರೆ ನೋಡಿ, ಅದಂತೂ ಸಖತ್ ಗಬ್ಬು ಸ್ಮೆಲ್ ಹೊಡಿತಾ ಇದೆ. ಮತ್ತು ನೀವೀಗ ಇದೇನು ನೋಡ್ತಾ ಇದ್ದೀರಾ, ಇದು ದೇವಿರಮ್ಮನ ಬೆಟ್ಟ ಅಂತೆ. ದೀಪಾವಳಿಲಿ ಮಾತ್ರನೇ ಓಪನ್ ಇರುತ್ತೆ. ಫುಲ್ಲು ಕೆಳಗಿಂದ ಆ ಬೆಟ್ಟಕ್ಕೆ ಹತ್ಕೊಂಬರ್ಬೇಕು. ನನಗಂತೂ ತುಂಬ ಒಂಥರ ಮನಸ್ಸೆಲ್ಲ ಅದ್ರ ಕಡೆನೇ ಎಳ್ಕೊಂಬಿಡ್ತು ಅದು ಬೆಟ್ಟ. ಆ ವ್ಯೂ ಜೊತೆಗೆ ಒಳ್ಳೆ ಮ್ಯೂಸಿಕ್ ಇದ್ದಿದ್ರೆ ಹೆಂಗಿರೋದಲ್ವಾ. ಇವಾಗ ನಾನು ವಾಯ್ಸ್ ಓವರ್ ಜೊತೆ ಕೇಳೋಕ್ಕೆ ಅದೊಂದು ಸ್ವಲ್ಪ ಡಿಸ್ಟರ್ಬಿಂಗ್ ಅನ್ನಿಸ್ಬೋದೇನೋ. ನಮಗೂ ಆ ವ್ಯೂ ನೋಡೋಕ್ಕೆ ಹೋದಾಗ ಆ ಗಲೀಜಿಂದ ಹಾಗೆ ಡಿಸ್ಟರ್ಬಿಂಗ್ ಅಂತಲೇ ಅನ್ನಿಸ್ತಾ ಇತ್ತು. ವ್ಯೂ ನೋಡೋಕ್ಕಷ್ಟು ಚೆನ್ನಾಗಿದೆ, ಆದರೆ ತುಂಬ ಗಲೀಜು. ಈ ಕಡೆ ತಿರ್ಗು. ಏನು ತಗೊಂಡಿದ್ಯೋ? ಮುದ್ದು ಈ ಕಡೆ ತಿರ್ಗು. ಮತ್ತು ಇಲ್ಲಿ ಮಂಕಿಗಳಂತೂ ಸಿಕ್ಕಾಬಟ್ಟೆ ಕಾಟ ಕೊಡ್ತವೆ ಗೈಸ್. ಮರ್ತೇನಾದರೂ ನಿಂತ್ಕೊಬಿಟ್ರೆ ನಮ್ಮನ್ನೇ ಎತ್ಕೊಂಡು ಹೋಗ್ಬಿಡ್ತವೆ, ಅಷ್ಟು ಚುರುಕಿದ್ದಾವೆ ಈ ಮಂಕಿಗಳು ಎಲ್ಲ ಕಡೆ ಇದ್ದಾವೆ. ಸುಮ್ಮನಿರೋ. ಮಂಕಿಯವ್ರ ಮಮ್ಮಿ ಕೂತಿದ್ದಾವೆ. ನೆರಳಿಗೆ ಬನ್ನಿ, ಅದ್ಯಾಕೆ ಬಿಸಿಲಲ್ಲಿ ನಿಂತಿದ್ದೀರಪ್ಪ? ಬಂದೇ ಬಿಡ್ತಿದ್ದು. ಮುದ್ದದು ಮಾಸ ಕಿತ್ಕೊಂಡು ಓಡ್ತು. ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ಲ, ಯಾಕ ಕಿತ್ಕೊಂಡೆ? ಅಲ್ಲ ಇಲ್ಲಿ ಇಟ್ಕೊಂಡಿದ್ದೆ.
ಏ ಕಚ್ಚುತ್ತೆ ಸಂತೋಷ್ ಬೇಡ. ಸೊ ನೀವು ಹ್ಞೂ ಮರಿನ ಬಂದಿದೆ ಎದುರಿಸಕ್ಕೆ. ಓಹೋ ಪರವಾಗಿಲ್ಲ, ಚೆನ್ನಾಗಿ ಟ್ರೈನಪ್ ಆಗಿದ್ಯಾ ನೀನು. ಓಪನ್ ತಗೋಬಾ, ಓಪನ್ ಮಾಡಿಕೊಡ್ತೀನಿ. ಬಿಡ್ರ ಬಿಡು, ದೂರ ಬರ ಕಿತ್ಕೊಂಡು ಏ ಬ್ಯಾಗ್ ಕಿತ್ಕೊಳ್ಳೋಕ್ಕೆ, ಅಮ್ಮ ಬ್ಯಾಗ್ ಕಿತ್ಕೊಳ್ಳೋಕ್ಕೆ ಬಿಚ್ಕೊಡೋದ. ಬಿಚ್ಕೊಟ್ಟೆ ನೋಡಿ, ಕುಡಿತಾ ಇದೆ ಈಗ. ಎತ್ತು ಎತ್ತು ಅಯ್ಯೋ ಕುಡಿಯಕ್ಕೆ ಬರ್ತಾಯಿಲ್ಲ, ಕುಡಿಸ್ಲಾ? ಭಯ ಆಗುತ್ತೆ. ಈ ಸೆಕ್ಟರಲ್ಲೇ ಮಾಣಿಕ್ಯಧಾರ ಫಾಲ್ಸ್ ಸಿಗೋದು ನಿಮಗೆ. ಅಲ್ಲಿ ಕಂಬಿಗಳು ಹಾಕಿದಾರಲ್ಲ, ಅದರಿಂದ ಒಳಗಡೆ ಹೋಗದೆ ಹೊರಗಡೆ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಬರೋದು ಬೆಸ್ಟ್ ಅನಿಸುತ್ತೆ ನನಗೆ. ಯಾಕೆ ಅಂದರೆ ಅಲ್ಲಿ ಕ್ಲಿಫ್ಗಳೆಲ್ಲ ನೋಡಿ, ಎಡ್ಜಸ್ ಎಲ್ಲ ಎಷ್ಟು ಶಾರ್ಪ್ ಆಗಿದೆ, ಒಂಚೂರು ಜಾರಿದ್ರೂ ಬಿದ್ದೋಗ್ಬಿಡ್ತಾರೆ ಅನಿಸುತ್ತೆ. ನನಗೆ ಆ ಹುಡುಗಿದು ಸ್ಟೋರಿ ಕೇಳ್ದಾಗ್ಲಿಂದನೂ ಎಲ್ಲೆಲ್ಲಿ ಎಡ್ಜಸ್ ಇದೆ, ಎಲ್ಲಿಂದ ಬಿದ್ದಿರ್ಬೋದು ಇದೇ ಯೋಚನೆ ಮಾಡ್ತಾಯಿದ್ದೆ. ಗಲೀಜು ಇಲ್ಲಿ ಬಂದಿಲ್ಲ, ಚೆನ್ನಾಗಿದೆ ಆದರೆ ಇಲ್ಲಲ್ವಾ? ಒಳ್ಳೆ ಪ್ಲೇಸ್, ಚೆನ್ನಾಗಿದೆ, ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ. ಇವತ್ತು ಬೇಗ ಬಂದಿದ್ದೀವಲ್ಲ. ಓ ಇಲ್ಲಿ ಫಾಲ್ಸ್ ಇರೋದು ಇಲ್ಲೇ ಹತ್ರ. ಫಾಲ್ಸ್ ಇಲ್ಲ, ಇದೆ ಫಾಲ್ಸ್, ಮಾಣಿಕ್ಯಧಾರ ಫಾಲ್ಸ್. ಈಗ ಹುಟ್ಟಿರೋದು ಇದೇನು ಅಯ್ಯಯ್ಯೋ, ಜಂಕ್ ಫುಡ್ಸ್ ತಿಂತೈತಂತ ಈಗ ಹುಟ್ಟಿರೋ ಮರಿ. ಅಯ್ಯಯ್ಯೋ ಬಿದೋಯ್ತು, ಹತ್ತಕ್ಕೆ ಬರ್ತಾ ಇಲ್ಲ, ಯಾರು ಹತ್ತಿಸ್ಕೊಂತಾನೆ ಇಲ್ಲ ಪಾಪ ಅದನ್ನ. ಅದೇ ಮಮ್ಮಿನೂ ಪಪ್ಪನೂ ಇಬ್ರು ಹತ್ತಿಸ್ಕೊಂತ ಇಲ್ಲ, ಹೇಳಿ ತಿನ್ನೋದ್ರಲ್ಲಿ ಬಿಸಿ ಇದಾವೆ ಇವು. ಅಯ್ಯೋ ಅಲ್ಲಿ ನೋಡಿ, ಸುಮ್ಮನಿರಿ, ಕಚ್ಚಿಚ್ಚಿ ಸುಮ್ಮನಿರಿ. ನಾನಲ್ಲ ಇವನೇ. ಇಲ್ಲಿ ಏ ಸುಮ್ಮನಿರಿ. ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಇಲ್ಲೆಲ್ಲ ಬಟ್ಟೆ ಸಖತ್ ಗಲೀಜ್ ಮಾಡಕ್ಕಿದ್ದಾರೆ. ಫಾಲ್ಸ್ ಇರೋದಕ್ಕೆ ಹೋದಕ್ಕೂ ನೋಡೋದು. ಮರಿ ಮಾತಾಡ್ಸಿ ಮರಿ ಮಾತಾಡ್ಸಿದ್ಕೆ ಬಂದೇ ಬಿಡ್ತು ಹೋದ್ರಪ್ಪ. ನೋಡಿ ಅದು ಮರಿನಾ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಏನು ಹೇಳ್ತಲ್ಲ ಅದಕ್ಕೆ, ಬರೀ ನಿಮ್ಮನ್ನ ಮಾತ್ರ ಸಿಟ್ಟು ಬಂದಿದೆ ನಿಮ್ಮ ಮೇಲೆ. ಇದು ಮಾಣಿಕ್ಯಧಾರ ಫಾಲ್ಸ್. ತುಂಬ ಜನ ಇದ್ದಾರೆ, ಅಂದರೆ ಹಿಂದೂಗಳು ಮುಸ್ಲಿಮ್ಸು ಇಬ್ಬರು ಬರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಇಲ್ಲಿ ನೋಡಿ ಮೇಲಿಂದ ಈ ಥರ ಬರುತ್ತೆ ನೀರು. ಇದು ಬೇಡ ಅನ್ನಿಸ್ತಾ ಇದೆ. ಇದು ಯಾಕೆ ಬಟ್ಟೆ ಎಲ್ಲ ಹಿಂಗೆ ಬಿಸಾಕ್ ಹೋಗಿದ್ದಾರೆ? ಸೊ ರಿಡಿಕ್ಯುಲಸ್ ಗೈಸ್. ಬಾಯಲ್ಲಿ ಡೈಪರ್ ಸಮೇತ ಬಿಚ್ಚಿಲ್ಲೇ ಬಿಸಾಕ್ ಹೋಗಿದೆ. ಗಲೀಜು ಗಲೀಜು. ಅಲ್ಲಿಂದ ನೀರೆಲ್ಲಿಂದ ಬರುತ್ತೆ. ಹಾಗಾಗಿ ಎಲ್ಲ ಇಲ್ಲಿಗೆ ಬಂದೋಗ್ತಾರೆ. ಮತ್ತು ಏನಂತ ಅಂದರೆ ಇಲ್ಲಿ ದತ್ತಾತ್ರೇಯ ಅವರು ಇದ್ರಲ್ಲ, ಅವರು ಅಂದರೆ ಜಪ ಮಾಡಿದಂಥ ಜಾಗ ಇದೆ, ಅವರು ಮೆಡಿಟೇಷನ್ ಮಾಡಿ ಪವರೆಲ್ಲ ತಗೊಂಡಿದ್ದಂಥ ಜಾಗ ಇದೆ. ಮತ್ತು ಮುಸ್ಲಿಮ್ಸ್ಗೂ ಪವಿತ್ರವಾದ ಸ್ಥಳ ಇದೆ. ಹಾಗಾಗಿನೇ ಇಲ್ಲಿ ತುಂಬ ಜನ ಇಲ್ಲಿಗೆ ಬರ್ತಾರೆ. ಮತ್ತು ಹೋಲಿ ವಾಟರಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲ ಕೈಕಾಲು ತೊಳ್ಕೊಂಡು ಅಲ್ಲಿಗೆ ಬಂದರೆ ಅವರು ಪೂಜೆ ಮಾಡಿಬಿಟ್ಟು, ಪೂಜೆ ಇನ್ ದ ಸೆನ್ಸ್ ನಾವು ಕೈ ಮುಕ್ಕೊಂಡ್ರೆ ಅವರು ನವಿಲ್ಗರಿಲಿ ಆಶೀರ್ವಾದ ಮಾಡಿಬಿಟ್ಟು ಕಳಿಸ್ತಾರೆ. ಅಲ್ಲೊಬ್ಬರು ನಿಂತಿದ್ದಾರೆ, ಅವ್ರನ್ನ ಗೌರ್ಮೆಂಟಿಂದನೇ ಅಪಾಯಿಂಟ್ ಮಾಡಿರೋದಂತೆ. ಅವ್ರು ಹೇಳ್ತಾಯಿದ್ರು ಇದು 800 ವರ್ಷ ಹಳೆಯದು ಫಾಲ್ಸ್, ಇದು ಎಲ್ಲಿಂದ ನೀರು ಬರುತ್ತೆ ಅಂತ ಇದುವರೆಗೂ ಗೊತ್ತಾಗಿಲ್ಲ ಅಂತ. ಇಲ್ಲಿ ನೀವು ರಿಚುವಲ್ಸ್ ನೋಡ್ತಾ ಇದ್ರೆ ನಾವು ಹೂವು ಹಾಕಿ ಊದ್ಗಡ್ಡಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಅದೂ ಇದೆ. ಆಮೇಲೆ ಮುಸ್ಲಿಮ್ಸ್ದು ಸಾಂಬ್ರಾಣಿ, ಆಮೇಲೆ ಅವ್ರದ್ದು ರಿಚುವಲ್ಸ್ ಏನಿದೆಯೋ ಅದೂ ಇದೆ. ಎರಡೂ ಥರನೂ ಫಾಲೋ ಮಾಡ್ತಾರೆ ಇಲ್ಲಿ. ಇಲ್ಲಿ ನೀರಂತೂ ಎಷ್ಟು ಫ್ರೆಶ್ ಮತ್ತು ತಣ್ಣಗಿರುತ್ತೆ ಅಂತ ಅಂದರೆ ಜಸ್ಟ್ ಮುಖ ತೊಳ್ಕೊಂಡ್ರೆ ಸಾಕು, ಫುಲ್ ರಿಫ್ರೆಶ್ ಆದಂಗೆ ಆಗೋಗ್ಬಿಡುತ್ತೆ. ಆದರೆ ಇಲ್ಲಿ ಬರೋರೆಲ್ಲ ಯಾಕೆ ಇಷ್ಟು ಗಲೀಜು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಅದನ್ನು ಬಿಸಾಕಕ್ಕೆ ಒಂದು ಡಸ್ಟ್ಬಿನ್ಸ್ ಆದರೂ ಇಟ್ಟರು ಚೆನ್ನಾಗಿರುತ್ತೆ. ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಮಾತ್ರ. ನಾವು ದತ್ತಪೀಠ ಅಂತ ಬಿಲೀವ್ ಮಾಡ್ತೀವಿ, ಮತ್ತು ಮುಸ್ಲಿಮ್ಸು ಅವ್ರದ್ದು ದೇವ್ರಂತ ಬಿಲೀವ್ ಮಾಡ್ತಾರೆ. ಅಲ್ಲೋದ್ರೆ ಇಬ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ. ನಾನು ಸ್ಪೀಡಾಗಿ ಹತ್ಕೊಬಂದ್ಬಿಟ್ಟೆ, ಅದಕ್ಕೆ ಉಸಿರು
ಜಾಸ್ತಿ ಆಗಿದೆ. ಏನೋ ಇಷ್ಟು ದೊಡ್ಡದೇನೋ ಮಾಡ್ಕೊಂಡಿದೆ ಗುಹೆ, ಏನೋ ಒಳಗಡೆ ಹೊರಗೆ ಕೊಡ್ದಿದೆ ಅದನ್ನು. ಇದ್ರ ಮೇಲೆಲ್ಲ ಕುತ್ಕೊಂಡು ಕಾಯ್ತಾ ಇದ್ದಾವೆ ಮಂಕಿಗಳು. ಈ ಕಾರ್ ಮೇಲೆ ಹತ್ತುತ್ತಾ ಇದೆ ಯಾವುದೋ. ಅಪ್ಪಿತಪ್ಪಿ ಕಾರ್ ವಿಂಡೋ ಓಪನ್ ಆಗಿದ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾವಲ್ವಾ. ಅಲ್ಲಿ ನೋಡಿ ಅಲ್ಲಿ ಕಾರ್ ಮೇಲೆ. ಈಗ ಮಾಣಿಕ್ಯದಾರ ಹತ್ರ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ಆ ಕಡೆ ವ್ಯೂ ಪಾಯಿಂಟ್ಸ್ಗಿಂತ ಇವು ಚೆನ್ನಾಗಿದ್ದಾವೆ, ಆದರೆ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ. ಆ ಮಾಣಿಕ್ಯದಾರ ಹತ್ರ ಅಂತೂ ಫುಲ್ಲು ಬರೀ ಬಟ್ಟೆಗಳು ಎಲ್ಲ ಹಾಕಿದ್ದಾರೆ. ಅದು ಬಿಟ್ಟರೆ ಚೆನ್ನಾಗಿದೆ. ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಮಳೆ ಬಂದರೆ ಪೂರ್ತಿ ಹಸಿರಾಗುತ್ತೆ ಅನ್ಸುತ್ತೆ ಇದೆಲ್ಲ. ಈಗೆಲ್ಲ ಫುಲ್ಲು ಬಿಸಿಲಿಗೆ ಒಣಗ್ದಂಗೆ ಆಗೋಗಿದೆ. ನಾವು ಈ ಪ್ಲೇಸ್ನ ಒಂದ್ಸತಿನೂ ನೋಡಿರಲಿಲ್ಲ, ತುಂಬ ಚೆನ್ನಾಗಿದೆ. ಮುಂದೆ ತೋರಿಸ್ತೀನಿ. ಕ್ರಿಕೆಟ್ ಆಡ್ತಾ ಇದ್ದಾರೆ ಮಕ್ಕಳು. ಇಲ್ಲಿ ಅವರು ಅನ್ಸುತ್ತೆ ಲೋಕಲ್ ಐಟ್ ಅನ್ಸುತ್ತೆ. ಯಾವುದೋ ಒಂದು ಕೆರೆ ಇದೆ. ಈಗ ಮುದ್ದನ್ನ ಅದ್ರೊಳಗಡೆ ಬೀಸಾಕ್ತೀನಿ. ನೀವೇ ಫ್ರೆಂಡ್ಲಿ ಆಗ್ತಾರಲ್ಲ. ಇಲ್ಲ ನಾನು ತಗೊಳ್ಳಲ್ಲ. ನಾವು ತಗೊಳ್ಳಲ್ಲ. ನಾ ದಾರಿ ಉದ್ದಕ್ಕೂ ರೇಗಿಸ್ತಾನೆ ಇದ್ರು ಇವರಿಬ್ರು. ಅವನೇನಂತ ಅಂದರೆ ಸುಮ್ಮನೆ ಇರ್ತಾನೆ ಅವನ ಪಾಡಿಗೆ. ಅವನು ಈ ಥರ ಸ್ವಲ್ಪ ಕೆಣಕ್ಬಿಟ್ರೆ ಸಾಕು ಅವನದು ಇನ್ನೂ ಜಾಸ್ತಿ ಆಗೋಗುತ್ತೆ. ಹೆಂಗೋ ಸಮಾಧಾನ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿರೋ ವ್ಯೂ ಪಾಯಿಂಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನೀವು ಬಾಬಾ ಬುಡನ್ಗಿರಿಗಿಂತ ಸ್ವಲ್ಪ ಮುಂದೆ ಬಂದರೆ ಸಿಕ್ಬಿಡುತ್ತೆ. ಇದು ಟ್ರೆಕ್ಕಿಂಗ್ ಬೇಕಾದರೂ ಮಾಡ್ಬೋದು. ಈ ಪ್ಲೇಸ್ ಏನಿದೆ ಇದು ಮಾಣಿಕ್ಯದಾರಕ್ಕೆ ಮೇಲೆ ಹೋಗ್ತೀವಲ್ಲ ಅಲ್ಲಿ ಮಧ್ಯದಲ್ಲಿ ಸಿಗುತ್ತೆ ವ್ಯೂ. ನೋಡಿ ಇದು ಒಂಥರ ವ್ಯೂ ಚೆನ್ನಾಗಿ. ನೀವು ಹೋಗೋದಾದರೆ ಈ ಕಡೆಯಿಂದ ನಡ್ಕೊಂಡು ಅಷ್ಟು ದೂರ ಬೇಕಾದರೂ ಹೋಗ್ಬೋದು. ಅಲ್ಲಿ 2-3 ಬೆಟ್ಟಗಳಿದ್ದಾವೆ, ಬೇಕಾದರೆ ಟ್ರಕ್ಕಿಂಗ್ ಥರ ಹೋಗ್ಬೋದು. ನಾವು ಹೋಗ್ತಾ ಇಲ್ಲ ಗೈಸ್, ಸುಮಾರು ಸಲ ಹೋಗಿದ್ದೀವಿ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ ವ್ಯೂ ನೋಡ್ಕೊಂಡು. ನೋಡಿ ಯಾವುದೋ ರಿವರ್ ಕಾಣಿಸ್ತಾ ಇದೆ, ಜೂಮ್ ಮಾಡ್ತೀನಿ. ಯಾವುದೋ ರಿವರ್ ಅನಿಸುತ್ತೆ ಇದು ಮತ್ತೆ ಇಲ್ಲಿ ಬರೀ ಕಣ್ಣಿಗಂತೂ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇವೆಲ್ಲ ಓಕೆ ಕಾಣಿಸ್ತಾ ಇದೆ, ಮಿಸ್ಟೇನಿಲ್ಲ. ಬಟ್ ಈ ಕಡೆಗೆ ಬರೋಷ್ಟೊತ್ತಿಗೆ ಒಂಥರ ಫುಲ್ಲು ಬೂದಿ ಬೂದಿ ಕಾಣಿಸ್ತಾ ಇದೆ. ಇದು ಕ್ಲೀನಾಗಿ ಕಾಣಿಸ್ತಾ ಇದೆ. ಇಲ್ಲೂ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಟ್ರಕ್ಕಿಂಗ್. ಆ ಕಡೆಗೆ ಆ ಬೆಟ್ಟದವರೆಗೂ ಹೋಗ್ಬೋದು, ಅದು ಆ ಕಡೆ ಬೆಟ್ಟದವರೆಗೂ ಹೋಗ್ಬೋದು. ಸುಮ್ಮನೆ ಹತ್ತಿ ಹೋಗೋದು, ಅಲ್ಲಿ ನಿಂತ್ಕೊಂಡು ನೋಡೋದು ಬರೋದು. ಬ್ಯೂಟಿಫುಲ್ ವ್ಯೂ. ಒಂದೇ ಸತಿ ಮಳೆ ಆಗಿರೋದು, ಆವಾಗಲೇ ನೋಡಿ ಎಷ್ಟು ಗ್ರೀನ್ ಆಗಿದೆ. ಇಲ್ಲಿ ಹೊನ್ನಮ್ಮನ ಹಳ್ಳ ಅಂತ ಇದೆಯಲ್ಲ, ಅಲ್ಲಿ ನಿಂತಿದೆ. ಈ ಪ್ಲೇಸ್ ನೋಡಿದ್ದೀರಾ ಗೈಸ್? ಅಮೂಲ್ಯಂದು ಒಂದು ಮೂವಿ ಶೂಟಿಂಗಲ್ಲಿ ಈ ಪ್ಲೇಸ್ ಇದೆ. ಕೃಷ್ಣ ರುಕ್ಕು ಮೂವಿದು. ಈ ಟೆಂಪಲ್ ಎಲ್ಲ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಫಸ್ಟು ಹಳೆ ಥರ ಇತ್ತು, ಈಗ ಚೆನ್ನಾಗಿ ಮಾಡಿದ್ದಾರೆ. ಮುದ್ದು ಈಗ ಹಾರ್ಸ್ ಮೇಲೆ ಕುತ್ಕೊಂತಾನಂತೆ, ಹೋಗ್ತಾ ಇದ್ದಾನೆ. ಎದುರುತ್ತಾನೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಹಾರ್ಸೋದು. ಕಣ್ಣಿಗೆ ಬೇರೆ ಏನು ಕಟ್ಬಿಟ್ಟಿದೆ. ಕುತ್ಕೊಂತೀನಿ ಅಂತ ಹೋದ, ಈಗ ಎದುರುತ್ತಾ ಇದ್ದಾನೆ. ಎಲ್ಲೋ ಹಾರ್ಸು. ಏನು ಮಾಡಲ್ಲ, ಸುಮ್ಮನಿರೋ. ಇವಾಗ ಸರಿ ಹೋದ. ಏನು ಭಯ ಆಗ್ತಾ ಇಲ್ಲ, ನೀನು ನಾಟಕ ಆಡ್ತಾ ಇರೋದು. ಫಸ್ಟ್ ಒಂದು 2 ಸ್ಟೆಪ್ಸ್ ಇಡೋವರೆಗೂ ಹಂಗೆ ಅನ್ಸುತ್ತಷ್ಟೇ. ನೋಡಿದ ತಕ್ಷಣ ನಂಗೊಂಥರ ಶಾಕ್ ಆಗ್ಬಿಟ್ಟು. ಬ್ರಹ್ಮಂಗೆಲ್ಲೂ ಪೂಜೆ ಇಲ್ಲ ಅಲ್ವಾ? ನೋಡಿ ಇಲ್ಲಿ ಬ್ರಹ್ಮ ದೇವ್ರದ್ದು ವಿಗ್ರಹ ಇದೆ.
ತುಂಬ ಕಮ್ಮಿ ಇದನ್ನ ನೋಡಕ್ಕೆ ಸಿಗೋದಲ್ವಾ ಬ್ರಹ್ಮಂದು. ಆಮೇಲೆ ಇನ್ನೇನು ತುಂಬ ಜಪಮಾಲೆಗಳೇನು ಹಾಕಿದೆ. ಇದಿರಲಿಲ್ಲ ಹೊರಗಡೆ, ಈಗ ಇದೆಲ್ಲ ಮಾಡಿದ್ದಾರೆ. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದ್ರದ್ದು ಡೀಟೇಲ್ಸ್ ಹಾಕಿದ್ದಾರೆ, ಅಲ್ಲಿ ಹಾಕಬೇಕು ಅಂತ. ಟೆಂಪಲ್ ಸುತ್ತ ನೋಡಿ ಹಿಂಗಿದೆ, ಮೇಲೊಂದು ಮರ ಇದೆ. ನೈಸ್. ನೀರಲ್ಲಿ ಆಡ್ತೀನಿ ಅಂತ ಇಲ್ಲಿ ಕರ್ಕೊಂಡೋಗಿದ್ದಾರೆ ನೋಡಿ ಸಂತೋಷ್ ಮತ್ತೆ ಮುದ್ದು. ಇಲ್ಲಿ ನೋಡಿ, ನನಗೆ ಅಬ್ಸರ್ವ್ ಮಾಡ್ತಾ ಒಂದು ಬೋರ್ಡ್ ಕಾಣಿಸ್ತು ಇಲ್ಲಿ. ಇದು ಮೆಡಿಸಿನಲ್ ಪ್ಲಾಂಟ್ಸ್ ಕನ್ಸರ್ವೇಷನ್ ಏರಿಯಾ ಅಂತ ಇದೆ. ಚೆನ್ನಾಗಿದೆ ಇಲ್ಲಿ. ಇಲ್ಲೇ ಬೇಕಾದರೆ ಮ್ಯಾಗಿ ಬಜ್ಜಿ ಎಲ್ಲ ತಿನ್ಬೋದು ಕುತ್ಕೊಂಡು. ಮೇಲೆ ಫಾಲ್ಸ್ ಇದೆ. ಚಳಿ ಇದೆ ಇಲ್ಲಿ ಅಲ್ವಾ, ಚಳಿ. ಆಮೇಲೆ ಅಲ್ಲಿ ನೀರಿರುತ್ತಲ್ಲ, ಅಲ್ಲಿ ಮ್ಯಾಗಿ ಎಲ್ಲ ಮಾಡ್ತಾ ಇದ್ರು. ನೀರಂತೂ ಸೇಮ್ ಮನೆ ನೀರು ಕುಡ್ದಂಗಿದೆ, ಅಂದರೆ ಫಿಲ್ಟ್ರ್ ನೀರು ಕುಡ್ದಂಗಿದೆ. ಐಸ್ ಸಖತ್ತು ತಣ್ಣಗೆ ಕೊರಿತಾ ಇದೆ. ಫಾಲ್ಸಲ್ಲಿರೋ ನೀರು ಅಷ್ಟೇ, ತುಂಬ ತಣ್ಣಗಿದೆ. ಮಾಣಿಕ್ಯದಾರದಂತೂ ಫ್ರೀಸಿಂಗ್ ಕೋಲ್ಡ್. ನೆನೆತೀನಿ ಅಂತ ಹೋದನು, ಓಡ್ ಬಂದ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆದ, ಮತ್ತೆ ಬಂದ. ಈಗ ಜರಿ ಫಾಲ್ಸ್ ಹತ್ರ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ಇಲ್ಲಿಂದ ಜೀಪಲ್ಲಿ ಹೋಗಬೇಕು, ಕಾರ್ನ ಪಾರ್ಕ್ ಮಾಡಿಬಿಟ್ಟು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋನೇ ಆಲ್ರೆಡಿ ಲಾಂಗ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಹಾಗಾಗಿ ಅದನ್ನು ಸ್ಯಾಟರ್ಡೆ ಪೋಸ್ಟ್ ಮಾಡ್ತೀನಿ ಗೈಸ್. ಪ್ಲೀಸ್ ಸ್ಟೇ ಟ್ಯೂನ್ಡ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.